ಕೂಡ ಅವ್ರು ಒದಗಿಸಿಲ್ಲ ಅಂತ ಅದ್ರ ಬಂದಿರ್ತದೆ. ಯಾವ ಒಂದು ಇದ್ರ ಮೇಲೆ ಕೇಳಿದ್ರಿ, ಎಲ್ಲಿದೆ ಅದು ಕೇಳಿದಕ್ಕೆ ಏನಿರೋದಲ್ಲ, ಸುಮ್ಮನೆ ಏನಪ್ಪ ರಿಜೆಕ್ಟ್ ಮಾಡಬೇಕು ಮಾಡ್ತೇವೆ. ಒಂದೊಂದು ಏನಂದ್ರೆ ಎಲ್ಲಿ ವಿಲೇಜ್ ಅಕೌಂಟೆಂಟ್ ಲೆವೆಲ್ದಲ್ಲಿ ರಿಜೆಕ್ಟ್ ಆಗ್ತದೆ, ಮುಂದೆ ಅವ್ರು ವಿಲೇಜ್ ಅಕೌಂಟೆಂಟ್ ಪಾಸ್ ಮಾಡಿರ್ತಾರೆ, ಮುಂದೆ ಸರ್ಕಲರ್ ಅಂತ ರಿಜೆಕ್ಟ್ ಮಾಡ್ತಾರೆ. ಆ ಸರ್ಕಲರ್ ಪಾಸ್ ಮಾಡ್ಕೊಳ್ಸಿರ್ತಾರೆ, ಮುಂದೆ ನಮ್ಮ ತಹಶೀಲ್ದಾರ್ ಸಾಹೇಬರು ರಿಜೆಕ್ಟ್ ಮಾಡ್ತಾರೆ. ಇವು ಆಗಬಾರ್ದು. ಇದರಿಂದ ಏನಂದ್ರೆ ಯಾವುದೇ ಒಂದು ಮನುಷ್ಯನಿಗೆ ಒಂದು ಎಷ್ಟೋ ವಿದ್ಯಾರ್ಥಿಗಳಾಯ್ತು, ಎಷ್ಟೋ ಇದೆ ಅಂದ್ರೆ ಸರ್ಕಾರದಲ್ಲಿ ಒಂದು ಉನ್ನತ ಹುದ್ದೆಗೆ ಹೋಗ್ಬೇಕಾಗಿರ್ತದೆ, ಅದರಿಂದ ವಂಚಿತ ಆಗ್ತಿದ್ದಾರೆ. ಏನಿರ್ತದೆ ಅಂದ್ರೆ ಇವತ್ತು ಹೆಂಗಿರ್ತದೆ ನಮ್ಮ ಸರ್ಕಾರ ತಮ್ಗೆ ಗೊತ್ತು ಸರ್. ಏನಂದ್ರೆ ಅಪ್ಲಿಕೇಶನ್ ಕಾಲ್ಫಾರ್ಮ್ ಮಾಡ್ತಾರೆ, 1 ವಾರ ಟೈಮ್ ಕೊಟ್ಟಿರ್ತಾರೆ, 15 ದಿವಸ ಟೈಮ್ ಕೊಟ್ಟಿರ್ತಾರೆ. ಅವಾಗ ಏನಂದ್ರೆ ನಾವಿಲ್ಲಿ ಅಡ್ಡಾಡಿ ಮಾಡ್ಬೇಕಂದ್ರೆ ಆಗಲ್ಲ, ಅದಕ್ಕೆ ಆನ್ಲೈನ್ ಮಾಡಿದ್ದಾರೆ. ಸೊ ಇದ್ದ ಪರಿಸ್ಥಿತಿ ವಿಲೇಜ್ ಅಕೌಂಟ್ಸ್ಗೆ ಎಲ್ಲ ಪ್ರತಿಯೊಂದು ಮಾಹಿತಿ ಇರ್ತದೆ. ಇವ್ರು ಯಾರು, ಇವ್ರು ಬಣಿಗಾರ, ಇವ್ರು ಗಾಣಿಗಾರ, ಇವರು ಪಂಚಮ್ ಸೆಲ್ಲರ್ ಎಲ್ಲ ಗೊತ್ತಿರ್ತದೆ. ಸೊ ಅದನ್ನ ಅವ್ರ ಕಡೆಯಿಂದ ರಿಪೋರ್ಟ್ ತಗೊಂಡು ಇಮಿಡಿಯೇಟ್ ಮಾಡಿಕೊಟ್ರೆ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಂಗಾಗುತ್ತೆ. ಅದಕ್ಕೆ ದಯಮಾಡಿ ಅಂದ್ರೆ ನಮ್ಮ ಒಂದು ಮನವಿಯನ್ನು ಸ್ವೀಕರಿಸಿ, ನಮ್ಮ ಒಂದೇ ಜಾತಿ ಬೇಡ, ಎಲ್ಲ ಜಾತಿಯರಿಗೂ ಕೂಡ ಇದೆ ಅಂತಲ್ಲ ಈ ಬೆನಿಫಿಟ್ ಸಿಗಬೇಕು. ಇದು ನಮ್ಮ ಹಂಬಲ್ ರಿಕ್ವೆಸ್ಟ್ ಸರ್. ಇವತ್ತಿನ ದಿವಸ ನಾವು ಬಣಿಜ್ಯ ಸಮಾಜದ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ವಿನಂತಿಸಿಕೊಳ್ಳೋದೇನೆಂದರೆ, ನಾವು ನಮ್ಮ ಸಮಾಜ ಬಾಂಧವರಿಗೆ ಸರ್ಕಾರ ಒದಗಿಸಿಕೊಟ್ಟಂಥ ಒಂದು ಜಾತಿ ಪ್ರಮಾಣ ಪತ್ರದ ಮೀಸಲಾತಿ ಸಿಗಬೇಕನ್ನೋ ಉದ್ದೇಶದಿಂದ ಸರ್ಕಾರ ಇಂತಲೇ 2002 ಕೂಡ ಏನಂದ್ರೆ ಒಂದು ಆದೇಶ ಮಾಡ್ತು. ಅಲ್ಲಿಂದ ಆ ಆದೇಶಗಳ ಪ್ರತಿಯನ್ನು ಕೊಟ್ಟು ನಾವು ಅನೇಕ ಸಾರಿ ಅಂತಲ್ಲ ಮಾನ್ಯ ತಹಶೀಲ್ದಾರ್ಗೆ ಅರ್ಜಿಯನ್ನು ಕೊಟ್ಟಿದ್ದೀವಿ. ಆದರೆ ಏನಾಗ್ತಾ ಇದೆ ಅಂದರೆ ಇವತ್ತು ನಮ್ಮ ಸಮಾಜ ಬಂದವರು ಯಾರಾದರೂ ಬಂದು ಆ ಮಕ್ಕಳು ಇರ್ತಾರೆ, ಮಕ್ಕಳಿಗೆ ಅಂತ 2A ಕೊಡಬೇಕಂತೇಳಿದೆ, ಅಂದರೆ ಎಜುಕೇಷನ್ ಪರ್ಪಸ್ 2A ಕೊಡಬೇಕಂತೇಳಿದೆ, ಮತ್ತು ಇತರೆ ಉದ್ದೇಶಕ್ಕಾಗಿ 3A ಕೊಡಬೇಕಂತೇಳಿದೆ. ಇದ್ರೂ ಕೂಡ ಇಂಥ ಒಂದು ಸರ್ಕ್ಯುಲರ್ ಇದ್ರೂ ಕೂಡ ಮಾನ್ಯ ಗದಗ ಜಿಲ್ಲಾಧಿಕಾರಿಗಳು ಅವರು ಕೂಡ ಒಂದು ಆದೇಶ ಮಾಡಿದರು. ಏನಂದರೆ ಇನ್ ಕೇಸ್ ಇವರಲ್ಲಿ ಯಾವುದೇ ಒಂದು ದಾಖಲೆ ಇಲ್ಲ ಅಂದ್ರೂ ಕೂಡ, ಅವರು ಬಣಿಗೆ ಅನ್ನೋದಕ್ಕೆ ಯಾವುದು ದಾಖಲೆ ಇಲ್ಲ ಅಂದರೆ ಸ್ಥಳೀಯ ಪರಿಶೀಲನೆ ಮಾಡಿ ಅಂತೆಲ್ಲ ಕೊಡಲೇಬೇಕು ಅಂತೇಳಿ ಆದೇಶ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಏನಂದರೆ ವಿನಾಕಾರಣ ಅಂತೆಲ್ಲ ಸಾಕಷ್ಟು ಅರ್ಜಿಗಳು ರಿಜೆಕ್ಟ್ ಆಗ್ತಾ ಇದೆ ಸರ್. ಸೊ ಆ ಥರ ಆಗಲಿಲ್ಲ ನನಗೆ. ಯಾಕಂದರೆ ಇದರಿಂದ ಏನಾಗ್ತಾ ಇದೆ ಅಂದರೆ ಸಾಕಷ್ಟು ವಿದ್ಯಾರ್ಥಿಗಳಿಂತೆಲ್ಲ ಸರ್ಕಾರ ಸಿಗಬೇಕಾದಂಥ ಸವಲತ್ತುಗಳು ವಂಚಿತ ಆಗ್ತದೆ. ಬರೀ ಇದೇ ಒಂದೇ ನಮ್ಮ ಸಮಾಜ ಅಂತ ನಾ ಕೇಳ್ತಾ ಇಲ್ಲ, ಎಲ್ಲಾ ಸಮಾಜದ್ದು ಇದೇ ತರ ಆಗ್ತಾ ಇದೆ. ಬಹಳ ಸಮಾಜದವ್ರು ಬರ್ತಾರೆ ನಮ್ಮ ಹತ್ರ, ಒಂದ್ಸರಿ ಹಿಂಗಾಗ್ತಾ ಇದೆ. ಸೊ ಅವ್ರದ್ದು ಕೂಡ ಇರ್ತವೆ. ಅಂದ್ರೆ ನಾವು ನಮ್ಮ ಸಮಾಜದಿಂದ ಬಂದಿದ್ದೇವೆ ಅಷ್ಟೇ. ಬಟ್ ಏನಪ್ಪಾ ಅಂದ್ರೆ ಎಲ್ಲಾ ಸಮಾಜದಕ್ಕೂ ಏನಿಲ್ಲ ಇದೊಂದು ಬೆನಿಫಿಟ್ ಸಿಗಬೇಕು. ಸರ್ಕಾರ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲಾ ಸಮಾಜದವರು ಈ ಒಂದು ಜಾತಿಯನ್ನು ಮೀಸಲಾತಿ ನಿಮ್ಗೆ ಕೊಟ್ಟಿದ್ದೇವೆ, ಈ ಮೀಸಲಾತಿ ತಗೊಳ್ರಿ, ಇದ್ರ ಬೆನಿಫಿಟ್ ತಗೊಳ್ರಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಏನಾಗ್ತಿದೆ ಅಂದ್ರೆ ಇಲ್ಲಿ ನಮ್ಮ ಒಂದು ಅಧಿಕಾರಿಗಳ ಒಂದು ಇದ್ರ ಬಗ್ಗೆ ನಾಲೆಜ್ ಇಲ್ಲೋ ಏನೋ ಅದು ನನಗೆ ಗೊತ್ತಿಲ್ಲ. ಸೊ ಏನಂದ್ರೆ ತಾವು ತಿಳಿದಿರೋ ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ. ಇಲ್ಲಿ ಹಾಕಕ್ ಬಂದಾಗಿಲ್ಲ, ನಿಮ್ಮ LCಯಲ್ಲಿ ಅದು ಇಲ್ಲ, ನಾವು ನಿಮ್ಗೆ ಕೊಡಲ್ಲ. ಸೊ ಇದು ಪರ್ಟಿಕ್ಯುಲರ್ ಆಗಿದೆ. ಸ್ಥಳೀಯ ಪರಿಶೀಲನೆ ಮಾಡಕ್ಕೆ ವಿಲೇಜ್ ಅಕೌಂಟೆಂಟ್ಸ್ ಇದ್ದಾರೆ. ಸೊ ಅವ್ರಿಂದ ಸ್ಥಳೀಯ ಪರಿಶೀಲನೆ ಮಾಡಬೇಕು. ಮತ್ತೆ ಏನಂದ್ರೆ ಪಂಚಾಯತ್ ಮಾಡಿ ಇವೆಲ್ಲ ಇದಾವೆ. ಇಲ್ಲಿ ಎಲ್ಲಾ ಸರ್ಕಾರ ಸುತ್ತೋಲೆಗಳು ಅಂತಲ್ಲ ಸುಮ್ಮನೆ ಇದೆಲ್ಲ ಒಂದು ಟ್ರಿಜರ್ಲಿ ಇಡೋದಾಗಿದೆ. ಆ ಸುತ್ತೋಲೆಗಳನ್ನು ಫಾಲೋ ಮಾಡಿ ಸರ್. ಫಾಲೋ ಮಾಡಿ ಇದ್ದ ಫ್ಯಾಕ್ಟ್ ಇದ್ದಾರೆ ಅವರು ಬಣಿಗಾದ್ರೆ ಕೊಡಿ, ಇಲ್ಲ ಬೇಡ. ಅಥವಾ ಬದ್ಲಿ ಜಾತಿಯವರು ಇರ್ತಾರೆ, ಅವರು ಆ ಜಾತಿಯವರು ಆಧಾರ ನೀವು ಸ್ಥಳೀಯ ಪರಿಶೀಲನೆ ಮಾಡಿ ಇದೇ ಕೊಡಿ. ಇಲ್ಲ ಅಂದ್ರೆ ಮತ್ತೆ ಒಂದಿಷ್ಟು ಬರ್ತವೆ ರಿಜೆಕ್ಟ್ ಆಗಿದ್ರಲ್ಲಿ ಅಪ್ಲಿಕೇಶನ್ ನಾನು ನೋಡ್ತಾ ಇದ್ದೀನಿ. ಏನಂದ್ರೆ ಇಲ್ಲ ಸರ್